ಬದ್ನಿಕಾಯಿ ಅಂದ್ರೆ ಎಲ್ಲರೂ ಯಾಕೆ ಮಾಡಿರಿ ಅಂತ ಕೇಳ್ತಾರೆ ರೀ. ಮನ್ಯಾಗ ಬದ್ನಿಕಾಯಿ ಒಣಗಿ ಮಾಡಿದ್ರೆ ನಾ ಮಾಡ್ದಂಗೆ ಮಾಡಿಕೊಡ್ರಿ ನೀವು ಅಂದಾಗ ಭಾಳ ಟೇಸ್ಟ್ ಆಗ್ತದೆ ರೀ. ಅದು ಮಾಡ್ಲಿಕ್ಕೆ ಬದ್ನಿಕಾಯಿ ಒಂದು 4-5 ಬದ್ನಿಕಾಯಿ ತೊಗೊಂಡಿನಿ ರೀ. ದಮ್ ಹೋಳಿ ನೀರ ಹಾಕೀನಿ ರೀ. ಒಂದೆರಡು ಟಮಾಟೆ ತೊಗೊಂಡಿನಿ, ಅವನು ದಮ್ ಹೋಳಿನಿ ರೀ. ಹೋಳಿ ಮತ್ತಂದ್ರೆ ಈ ಕಡೆ ಒಂದು ಮುಟ್ಗಿ ಎಸೆ ತೊಗರಿಬೇಳೆ ತೊಗೊಂಡಿನಿ ರೀ. ಒಣ ಅದು ಎರಡು ಮತ್ತು ಸರಿ ಅನ್ಸಲತ್ತೇಳಿ ಅದ್ರಾಗ ಟಮಾಟಿ ಮತ್ತು ಬದ್ನಿಕಾಯಿ ಹಾಕಿ ಸ್ವಲ್ಪ ಉಪ್ಪು ಹಾಕಿಕೆ ಮತ್ತು ಮ್ಯಾಗ ಒಂದು ಅರಿಶಿಣ ಹಾಕಿ ಕುಕ್ಕರ್ ಹಚ್ಚಿರಿ. ಮೆತ್ತ ಕುದಿಸೋದ್ರಿ ಅವು. ಮೆತ್ತ ಕುದಿಸ್ಕೊಂಡು ಅವು ಕಡೆ ತೆಗೆದು ಚಂದ ಮೆತ್ತ ಸಣ್ಣ ಮಿಕ್ಸ್ ಮಾಡೋದ್ರಿ. ಅದು ಮುಗಿಸಿ ಅವಕ್ಕೆ ಬೊಗಣೆ ಇಟ್ಟೀನಿ ರೀ. ಬೊಗಣೆ ಎಣ್ಣೆ ಹಾಕೀನಿ ರೀ. ಎಣ್ಣೆಗೆ ಸಾಸಿವೆ ಹಾಕೀನಿ ರೀ. 1 ಅಥವಾ 1.5 ಉಳ್ಳಾಗಡ್ಡಿ ತೊಗೊಂಡು ಚಂದ ಹುರ್ಕೋರಿ ಅವಕ್ಕೆ ಎಣ್ಣೆಗೆ ಹಾಕಿ. ಅದಾದ್ಮೇಲೆ ಮಸಾಲೆ ಖಾರ ಅರಿಶಿಣ ಒಂಜರ ಕಿಚನ್ ಕಿಂಗ್ ಮಸಾಲ ಇದ್ರ ಸಿಗ್ತಾರೆ ಅದು ಪಲ್ಯಕ್ಕೆ ಹಾಕೋದು. ಅದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೆ ಪಾಣೆ ಹೊಡ್ರಿ. ಪಾಣೆ ಹೊಡೆದಾದ್ಮ್ಯಾಗ ಇದ್ರಾಗ ಒಂದು ಸ್ವಲ್ಪ ನಾ ಹುಣ್ಚಿಕಾಯಿ ಹಾಕೀನಿ ರೀ. ಹುಣ್ಚಿಕಾಯಿ ಸ್ವಲ್ಪ ಇದು ಮಾಡಿ ರಸ ಹಾಕಿರಿ ಹುಣ್ಚಿಕಾಯಿದು. ಉಪ್ಪು ಹಾಕ್ರಿ. ಉಪ್ಪು ಹಾಕಿದ ಮ್ಯಾಗ ಸ್ವಲ್ಪ ನಾ ಬೆಲ್ಲ ಹಾಕೀನಿ ರೀ. ನೀವು ಬೆಲ್ಲ ಹಾಕ್ತಾ ಇದಕ್ಕೆ ರೊಟ್ಯಾಗ ಚಪಾತಿ ಉಣಂಗಿತ್ತಂದ್ರೆ ಹಾಕಬೇಡ್ರಿ. ಬರೀ ಅಂದಾಗಿತ್ತ ಬೆಲ್ಲ ಹಾಕ್ರಿ. ಭಾಳ ಟೇಸ್ಟ್ ಆತ. ಮಾಡಿ ನೋಡಿರಿ. ಇಷ್ಟ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ.